ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಸವಿತಾ ನಾಗಭೂಷಣ ಇವರು ಬರೆದ ಸೋಲೇ ಇಲ್ಲ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, ಸವಿತಾ ನಾಗಭೂಷಣ ಇವರು ಕನ್ನಡದ ಪ್ರಮುಖ ಕವಯಿತ್ರಿಯರಲ್ಲಿ ಒಬ್ಬರು. 1961ರಲ್ಲಿ ಇವರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಶಿವಮೊಗ್ಗದಲ್ಲಿ ತಮ್ಮ ಬಾಲ್ಯವನ್ನು ಕಳೆದಂತಹ ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. 20 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇವರು ಸ್ವಯಂ ನಿವೃತ್ತಿಯನ್ನು ಪಡೆದು ನಂತರ ಲೋಹಿಯಾ ಜನ್ಮ ಶತಾಬ್ದಿ ಪ್ರತಿಷ್ಠಾನ ಟ್ರಸ್ಟಿಗಾಗಿ ಈಗ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಪತಿ DS ನಾಗಭೂಷಣ್ ಇವರೂ ಕೂಡ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಬರಹಗಾರರು. ಸವಿತಾ ನಾಗಭೂಷಣ್ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ನಾ ಬರುತ್ತೇನೆ ಕೇಳು, ಚಂದ್ರನನ್ನು ಕರೆಯಿರಿ ಭೂಮಿಗೆ, ಜಾತ್ರೆಯಲ್ಲಿ ಶಿವ, ದರುಶನ, ಕರುಣಾಳು ಇವು ಕವನ ಸಂಕಲನಗಳು. ಇನ್ನು ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಇದೀವರ ಕೃತಿ. ಹಳ್ಳಿಯ ದಾರಿ, ಆಕಾಶ ಮಲ್ಲಿಗೆ, ಕಾಡು ಲಿಲ್ಲಿಯ ಹೂವುಗಳು ಮೊದಲಾದವುಗಳು ಇವರ ಆಯ್ದ ಕವನ ಸಂಕಲನಗಳು. ಇನ್ನು ಸಂಪಾದಿತ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಮುಡಿ ಮಲ್ಲಿಗೆ, ಹಣತೆ, ಸುವರ್ಣ ಕಾವ್ಯ ಅನ್ನುವಂಥದ್ದು. ಇನ್ನು ಸವಿತಾ ನಾಗಭೂಷಣ ಅವರು ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ವಿವಿಧ ಇಷ್ಟೆಲ್ಲ ಒಂದು ಸಾಹಿತ್ಯದ ಸೇವೆಗಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರ, MK ಇಂದಿರಾ ಪ್ರಶಸ್ತಿ, BH ಶ್ರೀಧರ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು 8 ಅಂಕದ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನೋಡಿ, ಈ ರೀತಿ ಇದೆ. ಗೆಲ್ಲ ಬಯಸಿದವನಿಗೆ ಸೋಲೇ ಇಲ್ಲ ಎಂಬುದನ್ನು ಕವಿತೆಯಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ, ವಿವರಿಸಿರಿ. ಉತ್ತರ ನೋಡಿ. ಸವಿತಾ ನಾಗಭೂಷಣ ಇವರು ಬರೆದ ಸೋಲೇ ಇಲ್ಲ ಅನ್ನುವಂತಹ ಈ ಕವಿತೆಯಲ್ಲಿ ಹೇಳ್ತಾರೆ, ಗೆಲುವು ಅನ್ನುವಂಥದ್ದು ಎಲ್ರಿಗೂ ಬೇಕಾಗಿದೆ. ಈ ಸೋಲು ಯಾರಿಗೂ ಕೂಡ ಪ್ರಿಯವಾದುದು ಅಲ್ಲ, ಇಷ್ಟವೂ ಅಲ್ಲ. ಸೋಲು ಗೆಲುವುಗಳನ್ನು ಈ ಕವನದಲ್ಲಿ ಕವಯಿತ್ರಿ ಸೋಲು ಗೆಲುವುಗಳನ್ನು ಭೌತಿಕ ನೆಲೆಗಿಂತ ಪರಿಕಲ್ಪನೆಯ ನೆಲೆಯಲ್ಲಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಸ್ಪರ್ಧೆಯಲ್ಲಿ ಇಲ್ಲದಿರುವಾಗ ಗೆಲುವನ್ನು ಸೂಚಿಸಬಲ್ಲ ಚಪ್ಪಾರಗಳನ್ನು ಹಾಕುವುದು, ಹಾರ ತುರಾಯಿಗಳನ್ನು ತರುವುದು ಅವಶ್ಯಕತೆ ಇಲ್ಲ ಎಂದು ಭೌತಿಕ ನೆಲೆಯಲ್ಲಿನ ಚಪ್ಪಾಳೆ ತುರಾಯಿಗಳಿಗೆ ಕವಯಿತ್ರಿ ಹೇಳ್ತಾರೆ. ಸಂಭ್ರಮಿಸುತ್ತಿರುವಂತಹ ಚಪ್ಪಾಳೆ, ಶಿಳ್ಳೆ, ಕೇಕಿಗಳೇ ನಾನು ಕಣದಲ್ಲಿ ಇಲ್ಲವೇ ಇಲ್ಲ ಎಂದ ಮೇಲೆ ಭೌತಿಕವಾಗಿ ಗೆಲುವನ್ನು ಸೂಚಿಸುವುದಾದರೂ ಏಕೆ? ಹೊಗಳಿಕೆ ಹಾಗೂ ಭರವಸೆಗಳು ಬದುಕಿನ ರಾಜಕಾರಣವನ್ನು ಸೂಚಿಸುತ್ತದೆ. ಹೀಗಾಗಿ ಸದಾಕಾಲ ತಮ್ಮ ವಿರೋಧಿಗಳನ್ನು ಹೆಣೆಯಲು ತಂತ್ರ ಪ್ರತಿತಂತ್ರಗಳನ್ನು ಹೂಡುತ್ತಾ ಬದುಕುವ ಲೌಕಿಕ ಪ್ರಕ್ರಿಯೆಯಲ್ಲಿ ಲೇಖಕಿಗೆ ಯಾವುದೇ ಆಸಕ್ತಿ ಇಲ್ಲ. ಈ ಬಾಳ್ನಲ್ಲಿ ಸೋಲು ಗೆಲುವಿನ ಕೊನೆ ಯಾವುದು? ಗೆಲುವಿನ ಗೌರಿಶಂಕರ್ನನ್ನು ಮೆಟ್ಟಿದವರೇನಾದರೂ ಆಕಾಶವನ್ನು ಮುಟ್ಟಿದರೆ? ಹಾರಾಡುತ್ತಿರುವ ಗಾಳಿಪಟವೇ ಗೆಲುವಿನೊಂದಿಗೆ ನೀನು ಹಾರಾಡುವುದು ಎಷ್ಟು ನಿಮಿಷ? ಈ ಹರುಷ, ಈ ಹಾರಾಟ ಎಷ್ಟು ಕಾಲದವರೆಗೆ? ಆದರೆ ಬದುಕಿನ ಆಕರ್ಷಣೆ ಎಲ್ಲಿಯವರೆಗೆ ಅನ್ನುವಂತಹ ಪ್ರಶ್ನೆ ಲೇಖಕಿಯನ್ನು ಕಾಡ್ತದೆ. ಪಾತರಗಿತ್ತಿಯೇ, ಪದ್ಮಪತ್ರವೇ, ನಿನ್ನ ಓಟ ಎಷ್ಟು ಸುಂದರ, ನಿನ್ನ ನೋಟ ಎಷ್ಟು ಸುಂದರ, ಆದರೆ ಕೊನೆಯವರೆಗೆ ಅಲ್ಲ. ನೀವು ನಮಗೆ ಪಾಠವನ್ನು ಕಲಿಸಿದ್ದೀರಿ. ಅಂದರೆ ಈ ಸೋಲು ಗೆಲುವಿನ ಆಕರ್ಷಣೆ ವಿಕರ್ಷಣೆಗಳು ಕೊನೆಯಲ್ಲಿ ಬೌದ್ಧಿಕವಾದಂತಹ ಎಲ್ಲ ಚಿಂತನೆಗಳು ಕೊನೆಗೊಮ್ಮೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾರದ ಸ್ಥಿತಿಯನ್ನು ತಲುಪಿದಾಗ ಕವಯಿತ್ರಿ ಹೇಳ್ತಾರೆ, ಯಾವುದೂ ಹಿಂದಿನಂತಿಲ್ಲ ಮಿದುಳ ಮರದೊಳಗೆ, ಮರದ ಮರೆಯೊಳಗೆ ಮೂಡಿಹನು ಚಂದಿರ ಬೆಳದಿಂಗಳು ಬಯಲು ಮಾಡಿದೆ, ಗೆಲ್ಲ ಬಯಸದವನಿಗೆ ಸೋಲೇ ಇಲ್ಲ. ಬಯಲ್ನ ಬೆಳದಿಂಗಳ ಸೆಳೆತ ಉಂಟಾದಾಗ ನಾವು ಗೆಲ್ಲ ಬಯಸುವ ಗೆಲುವು ಯಾವುದು ಎಂಬ ಪ್ರಶ್ನೆಗೆ ಉತ್ತರ ದೊರೆಯುತ್ತದೆ. ಯಾವ ಗೆಲುವು ಮನುಷ್ಯ ಪ್ರಯತ್ನವಿಲ್ಲದೆ ಸಂಭವಿಸುವುದಿಲ್ಲ. ಗೆಲ್ಲಬೇಕೆನ್ನುವ ಬಯಕೆ ಇಲ್ಲದಿದ್ದರೆ ಗೆಲುವು ಇಲ್ಲ ಅನ್ನುವಂತಹ ಒಂದು ಮಹತ್ವದ ನೆಲೆಯಲ್ಲಿ ಈ ಕವಿತೆಯನ್ನು ನಾಗಭೂಷಣ ಅವರು ಪ್ರಸ್ತುತಪಡಿಸ್ತಾರೆ.
ಇನ್ನು ಸೋಲೇ ಇಲ್ಲ ಅನ್ನುವಂತಹ ಕವಿತೆಯ ಆಶಯವನ್ನು ವಿಶ್ಲೇಷಿಸಿರಿ. ಇದು ಕೂಡ ಹಾಗೆ ಈಗ ಹೇಳಿದ ಪ್ರಶ್ನೆಯನ್ನು ಬರೆಯಿರಿ. ಇನ್ನು ಸಂದರ್ಭ ನೋಡಿ, ಮುಟ್ಟಿದರೇನು ಆಕಾಶ. ಉತ್ತರ ನೋಡಿ, ಇದು ಸಂದರ್ಭ. ಈ ಮೇಲಿನ ಸಾಲನ್ನು ಸವಿತಾ ನಾಗಭೂಷಣ ಇವರು ಬರೆದ ಸೋಲೇ ಇಲ್ಲ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಗೆಲುವಿಗೆ ಮಿತಿ ಎಂಬುದೇ ಇಲ್ಲ. ಒಬ್ಬ ಎದುರಾಳಿಯನ್ನು ಕಣದಲ್ಲಿ ಸೋಲಿಸಿದ ಮಾತ್ರಕ್ಕೆ ಗೆಲುವು ಮುಗಿಯಿತು ಅಂತ ಅರ್ಥ ಅಲ್ಲ. ಇನ್ನೊಬ್ಬ ಎದುರಾಳಿ ಸಿದ್ಧನಾಗಿರ್ಬೋದು. ಹಾಗೆಯೇ ಗೌರಿಶಂಕರ ಶಿಖರವನ್ನು ಏರಿದ ಮಾತ್ರಕ್ಕೆ ಅಲ್ಲಿಗೆ ಗೆಲುವು ಮುಗಿಯಿತು ಎಂದಲ್ಲ. ಮುಂದೆ ಆಕಾಶವನ್ನು ಮುಟ್ಟಬೇಕಾದಿದೆ ಎಂದು ಹೇಳುತ್ತಾ ಕವಯಿತ್ರಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಎಷ್ಟು ನಿಮಿಷ, ಈ ಹರುಷ, ಈ ಹಾರಾಟ. ಈ ಮೇಲಿನ ಸಾಲನ್ನು ಸವಿತಾ ನಾಗಭೂಷಣ ಇವರು ಬರೆದಂತಹ ಸೋಲೇ ಇಲ್ಲ ಅನ್ನುವಂತಹ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸವಿತಾ ನಾಗಭೂಷಣ ಇವರು ಗಾಳಿಪಟದಂತೆ ಹಾರಾಡುವ ನಿನ್ನ ಹರುಷ ಎಷ್ಟು ನಿಮಿಷದ್ದು ಎಂದು ಹೇಳುವ ಸಂದರ್ಭದಲ್ಲಿ ಭೌತಿಕವಾದಂತಹ ಗೆಲುವಲ್ಲ, ಅದು ಅನಂತತೆಯನ್ನು ಸಾರ್ತಾ ಇರಬೇಕು. ಗಾಳಿಪಟವೇ ಹಾರಾಡುವ ನಿನ್ನ ಹರುಷ ಎಷ್ಟು ನಿಮಿಷ, ಹಾರಾಡುತ್ತೇನೆ ಎಂದು ಗೆಲುವಿನ ಕೇಕೆಯನ್ನು ಹಾಕಬಹುದು, ಆದರೆ ಅದೇನು ಶಾಶ್ವತವಲ್ಲ, ಕೆಲವು ನಿಮಿಷ ಮಾತ್ರ. ಹಾಗಾಗಿ ಶಾಶ್ವತವಾದಂತಹ ಅನಂತತೆಯಿಂದ ಕೂಡಿದ ಗೆಲುವನ್ನು ಕಾಣಬೇಕೇ ಹೊರತು ಕೇವಲ ಭೌತಿಕವಾದ ಗೆಲುವನ್ನು ಅಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ಸಾಲನ್ನು ಹೇಳಿದ್ದಾರೆ. ಇನ್ನು ಮೂರನೇ ಸಂದರ್ಭ ನೋಡಿ, ಗೆಲ್ಲ ಬಯಸಿದವನಿಗೆ ಸೋಲೇ ಇಲ್ಲ. ಉತ್ತರ, ಈ ಮೇಲಿನ ಸಾಲನ್ನು ಸವಿತಾ ನಾಗಭೂಷಣ ಇವರ ಸೋಲೇ ಇಲ್ಲ ಅನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳ್ತಾರೆ. ಚಪ್ಪಾಳೆ, ಶಿಳ್ಳೆ, ಹಾರ, ತುರಾಯಿಗಳನ್ನು ಭೌತಿಕವಾದ ಗೆಲುವನ್ನು, ಇವುಗಳೆಲ್ಲವೂ ಕೂಡ ಭೌತಿಕವಾದಂಥ ಗೆಲುವುಗಳನ್ನು ತೋರಿಸ್ತದೆ. ಹೊಗಳಿಕೆ, ಭರವಸೆಗಳು ರಾಜಕಾರಣವನ್ನು ಸಂಕೇತಿಸ್ತವೆ. ಸದಾಕಾಲ ವಿರೋಧಿಗಳನ್ನು ಹೆಣೆಯಲು ತಂತ್ರ ಪ್ರತಿತಂತ್ರಗಳನ್ನು ಹೂಡಿ ಬದುಕುವ ಲೌಕಿಕ ಪ್ರಕ್ರಿಯೆಯಲ್ಲಿ ಲೇಖಕಿಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಯಾಕೆಂದರೆ ಈ ಬಾಳಲ್ಲಿ ಸೋಲು ಗೆಲುವು ಎನ್ನುವುದರ ಕೊನೆ ಯಾವುದು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡ್ತದೆ. ಬದುಕಿನ ಆಕರ್ಷಣೆ ಎಲ್ಲಿಯವರೆಗೆ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಈ ಸೋಲು ಗೆಲುವಿನ ಕೊನೆಯಲ್ಲಿ ಬೌದ್ಧಿಕವಾದಂತಹ ಚಿಂತನೆಗಳು ನಮ್ಮ ಪ್ರಶ್ನೆಗೆ ಉತ್ತರಿಸಲಾರದ ಸ್ಥಿತಿಯನ್ನು ತಲುಪಿದಾಗ, ಬಯಲ ಬೆಳದಿಂಗಳ ಸೆಳೆತ ಉಂಟಾದಾಗ ನಾವು ಗೆಲ್ಲ ಬಯಸುವ ಗೆಲುವು ಯಾವುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ದೊರೆಯುತ್ತದೆ. ಯಾವ ಗೆಲುವು ಕೂಡ ಮನುಷ್ಯ ಪ್ರಯತ್ನವಿಲ್ಲದೆ ಸಂಭವಿಸುವುದಿಲ್ಲ ಎನ್ನುವುದನ್ನು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ. ಇನ್ನು ಟಿಪ್ಪಣಿಗೂ ಕೂಡ ಅದೇ ಸೋಲೇ ಇಲ್ಲ ಅನ್ನುವಂತಹ ಈ ಒಂದು ವಿಷಯವನ್ನೇ ಕೊಡ್ಬೋದು. ಇನ್ನು 1 ಅಂಕದ ಪ್ರಶ್ನೆ, ಸೋಲೇ ಇಲ್ಲ ಅನ್ನುವ ಕವಿತೆಯ ಕವಿ ಯಾರು? ಉತ್ತರ, ಸವಿತಾ ನಾಗಭೂಷಣ. 2ನೇ ಪ್ರಶ್ನೆ, ಸೋಲು ಮತ್ತು ಗೆಲುವನ್ನು ಯಾವ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ಪ್ರಯತ್ನ ನಡೆದಿದೆ? ಉತ್ತರ, ಸೋಲು ಮತ್ತು ಗೆಲುವನ್ನು ಭೌತಿಕ ನೆಲೆಯ ಹಿನ್ನೆಲೆಗಿಂತಲೂ ಪರಿಕಲ್ಪನೆಯ ನೆಲೆಯಲ್ಲಿ ವಿಶ್ಲೇಷಿಸುವ ಪ್ರಯತ್ನ ನಡೆದಿದೆ. 3ನೇ ಪ್ರಶ್ನೆ, ಹೊಗಳಿಕೆ ಮತ್ತು ಭರವಸೆಗಳು ಏನನ್ನು ಸಂಕೇತಿಸುತ್ತವೆ? ಉತ್ತರ, ರಾಜಕಾರಣವನ್ನು. 4ನೇ ಪ್ರಶ್ನೆ, ಭೌತಿಕವಾದ ಗೆಲುವನ್ನು ಯಾವುದು ಸೂಚಿಸುತ್ತದೆ? ಉತ್ತರ, ಚಪ್ಪರ, ಹಾರ, ತುರಾಯಿ, ಚಪ್ಪಾಳೆ, ಶಿಳ್ಳೆ, ಕೇಕೆ. 5ನೇ ಪ್ರಶ್ನೆ, ಯಾರಿಗೆ ಸೋಲು ಇಲ್ಲ? ಉತ್ತರ, ಗೆಲ್ಲ ಬಯಸಿದವನಿಗೆ. 6ನೇ ಪ್ರಶ್ನೆ, ಹೊಗಳಿಕೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಹೊನ್ನ ಶೂಲಕ್ಕೆ. 7ನೇ ಪ್ರಶ್ನೆ, ಗೆಲುವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಗೌರಿ ಶಂಕರ ಶಿಖರ ಹಾಗೆ ಗಾಳಿಪಟಗಳಿಗೆ. 8ನೇ ಪ್ರಶ್ನೆ, ಪಾತರಗಿತ್ತಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಪದ್ಮಪತ್ರಕ್ಕೆ. 9ನೇ ಪ್ರಶ್ನೆ, ಪಾತರಗಿತ್ತಿ ಏನು ಕಲಿಸಿದೆ? ಉತ್ತರ, ಪಾಠ ಕಲಿಸಿದೆ. ಕೊನೆಯ ಪ್ರಶ್ನೆ, ಗೆಲ್ಲ ಬಯಸಿದವನಿಗೆ ಏನು ಇಲ್ಲ? ಉತ್ತರ, ಸೋಲೇ ಇಲ್ಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸವಿತಾ ನಾಗಭೂಷಣ ಇವರು ಬರೆದ ಸೋಲೇ ಇಲ್ಲ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನನುಕೂಲವಾಗಿರುವಂತಹ, ಅಂದರೆ ಅವರು ಕೆಲಸಕ್ಕೆ ಹೋಗಿ ನಂತರ ಓದುವವರು ಇರ್ತಾರೆ, ಅಥವಾ ಕೆಲವೊಮ್ಮೆ ಪರೀಕ್ಷೆಗೆ ಮಾತ್ರ ಓದುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಹಾಗೆ ಕೆಲವರ ಹತ್ತಿರ ಪಠ್ಯಪುಸ್ತಕಗಳು ಕೂಡ ಇರುವುದಿಲ್ಲ. ಹಾಗಾಗಿ ಅಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.